ನಮಸ್ಕಾರ ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಬಿಜೆಪಿ ಜೆಡಿಎಸ್ ಈಗ ತಾನೆ ಮೈಸೂರು ಚಲೋ ಮೂಲಕ ಮೈಸೂರಿಗೆ ಹೋಗಿ ಬಂದು ಸುಸ್ತಾಗಿ ಇನ್ನೇನು ರೆಸ್ಟ್ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಸ್ವಪಕ್ಷದಲ್ಲೇ ಭಿನ್ನಮತ ಅನ್ನೋ ಬಾಂಬ್ ಬ್ಲಾಸ್ಟ್ ಆಗಿದೆ. ಆದರೆ ಮತ್ತೊಂದು ವಿಚಾರ, ಈ ಬಿಜೆಪಿ ಭಿನ್ನಮತ ಅನ್ನೋದು ಕೇವಲ ಈಗ ಶುರುವಾಗಿದ್ದಲ್ಲ, ಕಳೆದ ಹಲವಾರು ವರ್ಷಗಳಿಂದಾನು ಇದು ಚಾಲನೆಯಲ್ಲಿದೆ. ಬಿಜೆಪಿ ಅನ್ನೋ ಒಂದೇ ಪಕ್ಷದಲ್ಲಿ ಒಡೆದ ಹಲವಾರು ಬಣಗಳಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಬಣಗಳು ಏನೆಲ್ಲ ಪ್ಲಾನ್ ಮಾಡ್ತಾ ಇದೆ, ಬಣಗಳ ಹೊಡೆದಾಟದಿಂದ ರಾಜಕೀಯದಲ್ಲಿ ವಿಜಯೇಂದ್ರರ ತಲೆದಂಡ ಆಗತ್ತಾ, ಈ ಬಣಗಳ ಹೋರಾಟದಲ್ಲಿ ಯಾರೆಲ್ಲ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ರಾಜಕೀಯ ಅಂದ್ರೇನೆ ಹಾಗೆ, 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ರೀತಿ. ಎಲ್ಲಿ ಒಳ್ಳೆ ಕಮಾಯಿ ಜೊತೆಗೆ ಅಧಿಕಾರ ಇರುತ್ತೋ ಅಲ್ಲಿ ಎಲ್ಲರೂ ಸಕ್ಕರೆಗೆ ಇರುವೆ ಮುತ್ಕೊಳ್ಳೋ ಹಾಗೆ ಮುತ್ಕೊಳ್ತಾರೆ. ಅದೇ ರೀತಿಯಲ್ಲಿ ಈ ರಾಜಕೀಯ ಕೂಡ ಲಾಭ ಇದೆ ಅಂದರೆ ಮಾತ್ರ ಆ ಒಬ್ಬರ ಪರವಾಗಿ ಜೈಕಾರ, ಇಲ್ಲ ಅಂತಂದ್ರೆ ಕೈಗೊಂದು ಚೊಂಬು ಕೊಟ್ಟು ಎಲ್ಲರೂ ಕೈ ಕೊಟ್ಟು ಹೋಗ್ತಾರೆ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸಿದಂತ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಿಸಿದೆ. ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಪದಚ್ಯುತಿಗೆ ಆಗ್ರಹ ತೀವ್ರವಾಗಿದೆ. ಇದರ ಬೆನ್ನಲ್ಲೇ ಹೊಂದಾಣಿಕೆ ಮೂಲಕ ಗೆಲುವು ಸಾಧಿಸಿರುವ ವಿಜಯೇಂದ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಇದು ಸದ್ಯ ರಾಜ್ಯ ಬಿಜೆಪಿಯ ಸ್ಥಿತಿ. ವಿರೋಧ ಪಕ್ಷ ಬಿಜೆಪಿ ರಾಜ್ಯದಲ್ಲಿ ಆಂತರಿಕ ಒಳಜಗಳದಿಂದ, ಒಗ್ಗಟ್ಟಿನ ಕೊರತೆಯಿಂದ ಸೊರಗು ಹೋಗಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಂದು ಬಣ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತೊಂದು ಬಣ, ಸುನಿಲ್ ಕುಮಾರ್ ಮತ್ತೊಂದು ಬಣ, ಈಶ್ವರಪ್ಪ ಅವ್ರದ್ದು ಇನ್ನೊಂದು ಬಣ, ಆ ಕಡೆ ಯತ್ನಾಳ್ ಅವ್ರದಂತೂ ಮಗದೊಂದು ಬಣ. ಈ ಎಲ್ಲಾ ಬಣಗಳು ಸೇರ್ಕೊಂಡು ಬಿಜೆಪಿಯ ಅಬ್ಬರವನ್ನ ತಣ್ಣಗಾಗಿಸಿದೆ. ವಿರೋಧ ಪಕ್ಷವಾಗಿ ಬಿಜೆಪಿ ರಾಜ್ಯದಲ್ಲಿ ವಿಫಲವಾಗಿದೆ ಅನ್ನೋ ಆರೋಪವನ್ನ ಸ್ವತಃ ಬಿಜೆಪಿ ಶಾಸಕರೇ ಮಾಡಿದ್ರು. ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಂಸದ DV ಸದಾನಂದ ಗೌಡ ಇಂತಹ ಗಂಭೀರ ಆರೋಪವನ್ನ ಮಾಡಿದ್ರು. ಈ ನಡುವೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಬಗ್ಗೆಯೂ ಸಹ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆಗಳು ನಡೆದಿತ್ತು. ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸುವಲ್ಲಿ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕ ಸ್ಥಾನ ವಿಫಲವಾಗಿದೆ ಅನ್ನೋ ಆರೋಪ ಕೂಡ ಇತ್ತು. ವಾಲ್ಮೀಕಿ ಹಗರಣ, ಮೂಡಾ ಹಗರಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಹಾಕಿತ್ತು. ಆದ್ರೆ ಆ ವೇಳೆ ಬಿಜೆಪಿಯ ರಾಜಕೀಯ ಬಣ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಆರ್ ಅಶೋಕ್ ಹಾಗೂ ಪರಿಷತ್ ವಿಪಕ್ಷ ನಾಯಕ ಸ್ಥಾನ ಆಕಾಂಕ್ಷಿಯಾಗಿದ್ದಂತಹ N ರವಿಕುಮಾರ್ ಒಂದು ತಂಡದಲ್ಲಿದ್ರು. ಮತ್ತೊಂದು ತಂಡ ಸುನಿಲ್ ಕುಮಾರ್ ಅವರದ್ದು. ಸುನಿಲ್ ಕುಮಾರ್ ಅವರಿಗೆ ವಿಪಕ್ಷ ನಾಯಕ ಸ್ಥಾನ ನೀಡಬೇಕು ಅನ್ನೋ ಚರ್ಚೆಗಳು ಪಕ್ಷದೊಳಗೆ ನಡೀತಾ ಇತ್ತು ಕೂಡ. ಇನ್ನು ಇತ್ತೀಚೆಗೆ ನಡೆದಂತ ಒಂದು ಬೆಳವಣಿಗೆ ಅಂತಂದ್ರೆ, ಬೆಳಗಾವಿಯಲ್ಲಿ ನಡೆದಂತ ಸಭೆಯಲ್ಲಿ ಪಾಲ್ಗೊಂಡಿದ್ದಂತ ನಾಯಕರ ಪಟ್ಟಿಯನ್ನ ಗಮನಿಸಿದ್ರೆ ಇದು ಇಲ್ಲಿಗೆ ನಿಲ್ಲುವಂತ ಸಾಧ್ಯತೆಗಳು ಕಾಣ್ತಾ ಇಲ್ಲ. ದೆಹಲಿವರೆಗೂ ತಲುಪಿ ಪಕ್ಷದ ವರಿಷ್ಠರು ಶೀಘ್ರ ಮಧ್ಯಪ್ರವೇಶ ಮಾಡದೇ ಇದ್ರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗೋದು ನಿಶ್ಚಿತ. ಬಿಜೆಪಿ ಬಂಡಾಯ ನಾಯಕರು ಬೆಳಗಾವಿಯಲ್ಲಿ ಜಾಂಬೋಟಿ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ಸಭೆಯನ್ನ ಸೇರಿದ್ರು. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೆದಂತ ಈ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ, GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಅಣ್ಣಾ ಸಾಹೇಬ್ ಜೊಲ್ಲೆ, ಕುಮಾರ್ ಬಂಗಾರಪ್ಪ, BSY ಆಪ್ತ NR ಸಂತೋಷ್ ಸೇರಿದಂತೆ 10ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ರು. ಇಷ್ಟೇ ಅಲ್ಲ, ಭಾನುವಾರದ ಈ ಸಭೆಗೆ ಪಕ್ಷದ ಇನ್ನೂ ಕೆಲವು ಹಿರಿಯ ನಾಯಕರು ಸಂಪರ್ಕಿಸಿ ತೆರೆಮರೆಯಲ್ಲಿ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನೋದು ಕೂಡ ಗಮನಾರ್ಹ. ಇವರಲ್ಲಿ ಬಹುತೇಕರು BS ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲೇ ಗುರುತಿಸಿಕೊಂಡವರು ಅನ್ನೋದು ಕೂಡ ವಿಶೇಷ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ನಾಯಕರೆಲ್ಲರೂ ಒಕ್ಕೊರಲಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಸಭೆ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅರವಿಂದ್ ಲಿಂಬಾವಳಿ, ಇದು ಭಿನ್ನಮತ ನಾಯಕರ ಸಭೆಯಲ್ಲ, ವಾಲ್ಮೀಕಿ ನಿಗಮ ಹಗರಣ, SC/ST ಅನುದಾನ ದುರ್ಬಳಕೆ ವಿರುದ್ಧ ಹೋರಾಟದ ಬಗ್ಗೆ ಚರ್ಚೆ ನಡೆದಿದ್ದು, ಮತ್ತೊಂದು ಪಾದಯಾತ್ರೆ ಮಾಡೋ ಪ್ಲಾನ್ ಮಾಡಿದ್ದೇವೆ, ಮತ್ತೊಂದು ಸುತ್ತಿನ ಸಭೆ ಮಾಡಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ಸಭೆಯ ಮುಖ್ಯ ಅಜೆಂಡಾ ಪಾದಯಾತ್ರೆಯೊಂದೇ ಆಗಿರಲಿಲ್ಲ. ಶತಾಯ ಗತಾಯ ವಿಜಯೇಂದ್ರ ಅವರಿಗೆ ಕಡಿವಾಣ ಹಾಕಬೇಕು ಅನ್ನೋದೇ ಬೆಳಗಾವಿಯ ಸಭೆಯ ಮುಖ್ಯ ವಿಷಯವಾಗಿತ್ತು. ಇದೇ ವೇಳೆ ಇಂತಹ ಪಾದಯಾತ್ರೆ ನಡೆದಲ್ಲಿ ಬಿಜೆಪಿ ತಾಲೂಕು ಹಂತದಲ್ಲೇ ವಿಭಜನೆಯಾಗಲಿದೆ ಅಂತ ಎಚ್ಚರಿಸಿದ್ದಾರೆ ಹಿರಿಯ ನಾಯಕ ಈಶ್ವರಪ್ಪ ಅವರು. ವರಿಷ್ಠರು ತಕ್ಷಣ ವಿಜಯೇಂದ್ರ ಅವರನ್ನ ಬದಲಾಯಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ನಡುವೆ ದಾವಣಗೆರೆ ಜಿಲ್ಲೆಯ ಹರಿಹರ ಕ್ಷೇತ್ರದ ಏಕೈಕ ಬಿಜೆಪಿ ಶಾಸಕ BP ಹರೀಶ್ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಮತ್ತು ಹೊಂದಾಣಿಕೆ ರಾಜಕೀಯದಿಂದ ಕರ್ನಾಟಕದ ಬಿಜೆಪಿ ದಿನದಿಂದ ದಿನಕ್ಕೆ ಸೊರಗ್ತಾ ಇದೆ. ಈ ಕೂಡಲೇ ಹೈಕಮಾಂಡ್ ಮಧ್ಯ ಪ್ರವೇಶಿಸದೇ ಇದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹಿರಿಯ ನಾಯಕ, ಮಾಜಿ ಬಿಜೆಪಿ ಮುಖಂಡ KS ಈಶ್ವರಪ್ಪ ಅವರು ಎಚ್ಚರಿಕೆ ನೀಡಿದ್ದಾರೆ. ಏಕಾಏಕಿ ವಿಜಯೇಂದ್ರ ಅವರ ವಿರುದ್ಧ ಸ್ವಪಕ್ಷೀಯರು ದೊಡ್ಡ ಮಟ್ಟದಲ್ಲಿ ಒಗ್ಗಟ್ಟಾಗ್ತಾ ಇರೋದಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಯೋಸಹಜವಾಗಿ ದುರ್ಬಲ ಆಗ್ತಾ ಇರೋದು ಹಾಗೂ ಇತ್ತೀಚೆಗೆ ಅವರ ಮೇಲೆ ಬಂದಿರುವಂತಹ ಪೋಕ್ಸೋ ಪ್ರಕರಣ ಕೂಡ ಒಂದು ಕಾರಣ.
ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿಯೇ ಯಡಿಯೂರಪ್ಪ ಅವರ ವಿರುದ್ಧ ಹರಿಹಾಯ್ತಿದ್ದಾರೆ. ಅದನ್ನೇ ಬಳಸಿಕೊಂಡು ಬಿಜೆಪಿಯಲ್ಲಿನ ವಿರೋಧಿಗಳು ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡು ಬಾಂಬ್ ಮೇಲೆ ಬಾಂಬ್ ಹಾಕ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ಜೆಡಿಎಸ್ ಸೇರಿ ಮೈಸೂರು ಚಲೋ ಮಾಡಿದಾಗ್ಲೂ ಕೂಡ ಒಂದಿಷ್ಟು ಮನಸ್ತಾಪಗಳು ಹೊರಬಂದಿತ್ತು. ವಿಜಯಪುರದ ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು 3 ದಶಕದ ರಾಜ್ಯ ರಾಜಕಾರಣದಲ್ಲಿ ಜನಜನಿತ. ಸಮಯ ಬಂದಾಗ್ಲೆಲ್ಲ ಯತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಬಹಿರಂಗವಾಗಿಯೇ ಟೀಕಿಸ್ತಾರೆ. ಬಿಜೆಪಿ ಪಾದಯಾತ್ರೆ ಟೈಮ್ನಲ್ಲೂ ಕೂಡ ಯತ್ನಾಳ್ ಹೆಸರು ದೊಡ್ಡ ಮಟ್ಟದಲ್ಲೇ ಕೇಳಿಬಂದಿತ್ತು. ಬಿಜೆಪಿಯ ಪಾದಯಾತ್ರೆಯ ಬಗ್ಗೆ ಯತ್ನಾಳ್ ಕೂಡ ಲೇವಡಿ ಮಾಡಿದ್ರು. ಇದು ಪಾದಯಾತ್ರೆಯಲ್ಲ, ಆ ಹೆಸರಿನಲ್ಲಿ ನಡೆಯುವಂತ ದೊಡ್ಡ ನಾಟಕ ಅಂತ ಜರ್ದಿದ್ರು. ಮೂಡಾ ಹಗರಣವನ್ನ ಇಟ್ಕೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸ್ತೇವೆ ಅಂತ ಘೋಷಿಸಿದ್ದಾಗ ವಿಜಯೇಂದ್ರ ನಡೆ ಬಗ್ಗೆ ಯತ್ನಾಳ್ ಅನುಮಾನವನ್ನ ವ್ಯಕ್ತಪಡಿಸಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ವಿಜಯೇಂದ್ರ ಪಕ್ಷದ ಹಿತಾಸಕ್ತಿಗಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ, DK ಶಿವಕುಮಾರ್ ಅವರ ಅಣತಿ ಮೇರೆಗೆ ಸಿದ್ದರಾಮಯ್ಯ ಅವರನ್ನ CM ಕುರ್ಚಿಯಿಂದ ಕೆಳಗಿಳಿಸೋಕೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧ ಆರೋಪಿಸಿದ್ರು. ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ಸ್ವಪಕ್ಷದ ನಾಯಕರಿಗೆ ಯತ್ನಾಳ್ ಮುಜುಗರವನ್ನ ಸೃಷ್ಟಿಸಿ ಮಾತನಾಡಿದ್ರು. ವಾಲ್ಮೀಕಿ ಮೂಡಾ ಹಗರಣದಲ್ಲಿ ಬಿಜೆಪಿ ಪ್ರತಿಭಟನೆ ಏನೋ ಮಾಡ್ತಾ ಇದೆ, ಆದ್ರೆ ಪ್ರತಿಭಟನೆಯ ನಂತರ ಅಶೋಕ್ ಸಿದ್ದರಾಮಯ್ಯಗೆ ಕಾಲ್ ಮಾಡಿ ತಪ್ಪು ತಿಳ್ಕೊಬೇಡಿ ಸರ್, ಮೇಲಿನವರ ಒತ್ತಡ ಇತ್ತು ಅಂತ ಹೇಳ್ತಾರೆ. ಯಾವ ಅಪ್ಪ ಮಕ್ಕಳಿಗೂ ಯಾರು ಅಂಜಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು, ನಮ್ಮ ಅಪ್ಪನಿಗೆ ಮಾತ್ರ ನಾವು ಅಪ್ಪ ಅನ್ಬೇಕು, ಈ ಅಪ್ಪಾಜಿ ಸಂಸ್ಕೃತಿ ನಮ್ಮ ರಾಜ್ಯದಿಂದ ಹೋಗ್ಬೇಕು ಅಂತ ಯಡಿಯೂರಪ್ಪ ಅವರ ಹೆಸರು ಹೇಳ್ದೇನೆ ಕುಟುಕಿದ್ರು. ಈ ಹಿಂದೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದ ಟೈಮ್ನಲ್ಲೂ ಸಹ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಸ್ವಪಕ್ಷದ ನಾಯಕ ಹರಿಹರ ಬಿಜೆಪಿ ಶಾಸಕ ಹರೀಶ್ ಅವರು ಗಂಭೀರ ಆರೋಪ ಮಾಡಿದ್ರು. BS ಯಡಿಯೂರಪ್ಪ, ವಿಜಯೇಂದ್ರ, ರೇಣುಕಾಚಾರ್ಯ ಸೇರಿದಂತೆ ಸ್ವಪಕ್ಷದ ನಾಯಕರ ವಿರುದ್ಧ ಆರೋಪಿಸಿದ್ರು. ಬಿಜೆಪಿಯ ಕೇಂದ್ರ ಸಂಸದೀಯ ಮಂಡಳಿಯ ಸದಸ್ಯ BS ಯಡಿಯೂರಪ್ಪ, ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದೆ ಅಂತ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ BP ಹರೀಶ್ ಗಂಭೀರ ಆರೋಪ ಮಾಡಿದ್ರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಮನೆಯೊಂದು ಮೂರ್ಬಾಗ್ಲು ಅನ್ನೋ ಪರಿಸ್ಥಿತಿ ಇತ್ತು. ಈಗ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ವಿರೋಧ ಪಕ್ಷವಾಗಿರುವಂಥ ಬಿಜೆಪಿ ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಿತ್ತು. ಆದರೆ ಈಗ ಬಿಜೆಪಿಯಲ್ಲೇ ಒಡಕು ಬಂದಿರೋದ್ರಿಂದ ಆಡಳಿತ ಪಕ್ಷದ ಯೋಚನೆಯನ್ನು ಪಕ್ಕಕ್ಕಿಟ್ಟು ಮೊದಲು ಸ್ವಪಕ್ಷದಲ್ಲಿರುವಂಥ ಲೂಪ್ ಹೋಲ್ಸ್ಗಳನ್ನು ಸರಿ ಮಾಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆದಂತೆ ಕಾಣ್ತಾ ಇದೆ. ಆದರೆ ಇದು ಯಾವಾಗಲೂ ಇದ್ದಿದೆ. ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನು ಎತ್ತಿ ಇದು ತೋರಿಸತ್ತೆ ಅಷ್ಟೇ. ಸೊ ನೋಡಿದ್ರಲ್ವಾ, ಬಿಜೆಪಿ ಒಡೆದು ಚೂರಾಗಿದೆ. ಈಗ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮೊದಲಿನಂತೆ ಮಾಡೋಕೆ ಸಾಧ್ಯ ಇಲ್ಲ. ಆದರೆ ಪೀಸ್ಗಳನ್ನು ನಾರ್ಮಲ್ ಆಗಿ ಜೋಡಿಸ್ಬೋದಷ್ಟೇ. ಆ ಕೆಲಸವನ್ನ ಹೈಕಮಾಂಡ್ ಮಾಡತ್ತಾ ಅಥವಾ ಹೀಗೆ ಎಲ್ಲ ಚದುರಿ ಹೋಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.